ತುಳಸಿಕೆ ದೋಹೆ ಈ ಒಂದು ಪದ್ಯದ ಬಗ್ಗೆ ಮಾತಾಡಬೇಕಂದ್ರೆ ಕಾಮನ್ ಆಗಿ ಪ್ರತಿ ವರ್ಷನೂ ಕೂಡ ಇತ್ತೀಚೆಗೆ ಅಂದರೆ ಈ ಹಿಂದೆ 15, 16, 17ರಲ್ಲಿ ಪ್ರಶ್ನೆ ಉತ್ತರಗಳು ಮತ್ತು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೆ ಈಗ ಮಾತ್ರ ಏನು ಮಾಡ್ತಿದ್ದಾರೆ, ಇತ್ತೀಚೆಗೆ ಒಂದು ಪದ್ಯವನ್ನು ಕೊಟ್ಟು, ಅಂದರೆ ಒಂದು ದೋಹವನ್ನು ಕೊಟ್ಟು ಅದರ ಭಾವಾರ್ಥವನ್ನು ಕೇಳ್ತಾ ಇದ್ದಾರೆ 3 ಅಂಕಗಳಿಗೆ. 2015, 16, 17, 18, 19, 22 ಈ ಅಷ್ಟು ವರ್ಷಗಳಲ್ಲಿ ಈ ಒಂದು ದೋಹವನ್ನು ಕೇಳಿದರೆ ಯಾವುದದು, ದಯಾ ಧರ್ಮ ಕಾ ಮೂಲ ಹೈ, ಪಾಪ್ ಮೂಲ ಅಭಿಮಾನ್, ತುಳಸಿ ದಯಾನ ಚಾಂಡಿಯೇ, ಜಬ್ ಲಗ್ ಘಟ್ ಮೇ ಪ್ರಾಣ ಅಂತಕ್ಕಂಥದ್ದು. ಇಲ್ಲಿ ಕವಿ ಕಾ ನಾಮ್ ತುಳಸಿದಾಸ್ ಅಂತ ನಾವು ಬರೀಬಹುದು. तुलसीदास जी कहते हैं कि दया धर्म का मूल है और अभिमान पाप का. जब तक शरीर में प्राण है तब तक मानव को अपना अभिमान छोड़कर दयालु बनकर रहना चाहिए. ಇಲ್ಲಿ ಕೀ ಇದೇನಪ್ಪ ಅಂದರೆ ಇವು ಪಾಪ್ ಕಾ ಮೂಲ್ ಅಥವಾ ಧರ್ಮ ಕಾ ಮೂಲ್ ದಯಾ, ಪಾಪ್ ಕಾ ಮೂಲ್ ಅಭಿಮಾನ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ತುಂಬ ಸಲ ಕೇಳಿದರೆ ಎಕ್ಸ್ಪೆಕ್ಟ್ ಮಾಡೋಣಂತೆ ಈ ವರ್ಷನೂ ಕೂಡ 24ರಲ್ಲೂ ಕೂಡ ಇದನ್ನೇ ಕೇಳ್ತಾರೆ ಅಂತಕ್ಕಂಥದ್ದನ್ನು. नेक्स्ट दोहा, राम नाम मनी दीप धरो जी देहरी द्वार, तुलसी भीतर बाहिरो जो चाहसी उजियार. 16, 18, 23 ಅಂದರೆ ಲಾಸ್ಟ್ ಇಯರ್ ಸಪ್ಲಿಮೆಂಟರಲ್ಲಿ ಕೂಡ ಕೇಳಿದ್ದಾರೆ. राम नाम की महिमा ಅದು कीवर्ड. तुलसीदास जी कहते हैं कि जिस प्रकार देहरी पर दीप रखने से घर के भीतर तथा आंगन में प्रकाश फैलता है, उसी प्रकार राम नाम जपने से मानव का आंतरिक और बाह्य शुद्धि होती है. 3 ಅಂಕದ ಒಂದು ಇದು ಭಾವಾರ್ಥ. ನೆಕ್ಸ್ಟ್ ಇದನ್ನ ಇತ್ತೀಚೆಗೆ ಕೇಳೋದನ್ನ ಬಿಟ್ಟಿದ್ದಾರೆ. ತುಳಸಿ ಸಾತಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ, ಸಾಹಸ ಸುಕೃತಿ ಸುಸತ್ಯ ವೃತ್ತ, ರಾಮ್ ಭರೋಸೋ ಏಕ್ ಅಂತಕ್ಕಂಥದ್ದು. ಇಲ್ಲಿ ವಿಪತ್ತಿಗೆ ಸಾತಿ ವಿದ್ಯಾ विनय विवेक, राम पर भरोसा, साहसी, सत्यव्रती होना और सुकृतवान होना. प्रस्तुत दोहे में हिंदी साहित्य के भक्ति काल के राम भक्त कवियों में श्रेष्ठ तुलसीदास जी ने लिखा है. इष्टನ್ನು ನಾವು ಬರಬೇಕಾಗಿಲ್ಲ. प्रस्तुत दोहे को श्री तुलसीदास जी ने लिखा है. वे कहते हैं, मनुष्य पर जब विपत्ति पड़ती है तब वो विद्या विनय विवेक ही उसका साथ निभाते हैं. जो राम पर भरोसा करता है वह साहसी, सत्यव्रती, सुकृतवान बनता है. ಹೀಗೂ ಬರೀಬೋದು. ಇವನ್ನು ಕೂಡ ನಾವು ಸೇರಿಸ್ಕೊಂಡು ಬರೀಬೋದು. ತುಂಬ ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಮತ್ತೆ ಮುಖ್ಯವಾದಂಥ ಇನ್ನೊಂದು ದೋಹ ಯಾವುದು ಅಂದರೆ, ಮುಖ್ಯ ಮುಖ್ಸು ಚಾಹಿಯೇ ಖಾನ್ ಪಾನ್ ಕೋ ಏಕ್, ಪಾದೆ ಪೋಸೆ ಸಕಲ್ ಅಂಗ ತುಳಸಿ ಸಹಿತ ವಿವೇಕ್. ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ, ಬಿಫೋರ್ ಲಾಸ್ಟ್ ಇಯರ್ ಕೇಳಿದ್ದಾರೆ. 20ರಲ್ಲಿ 2 ಸಲನೂ ಕೂಡ ಕೇಳಿದ್ದಾರೆ. मुखिया के लक्षण, कवि का नाम ಕೊಟ್ಟಿದ್ದಾರೆ तुलसीदास ಅಂತ. तुलसीदास जी ने मुखिया के लक्षणों को के बारे में बताया है. मुखिया को मुख की तरह होना चाहिए. मुख अकेला खाता है, शरीर के सभी अंगों का समान रूप से विकास होता है. वैसे ही मुखिया को समाज के सभी अंगों का विकास के लिए सदा काम करते रहना चाहिए. ನಾವು ಈಗ ಈ 3-4 ದೋಹೆಗಳ ಬಗ್ಗೆ ಮಾತಾಡಿದ್ದೀವಿ. ಅದರಲ್ಲಿ ತುಂಬ ಮುಖ್ಯವಾದಂಥದ್ದು ಯಾವುದಪ್ಪ ಅಂದರೆ, ನಾವು ದಯಾ ಧರ್ಮ ಕಾ ಮೂಲ ಹೈ ಅದನ್ನು ನಾವು ಫಸ್ಟ್ ಓದ್ಕೊಂಡು ಇನ್ನು ಉಳಿದಂಥ ದೋಹೆಗಳನ್ನು ಕೂಡ ನಾವು ಅದರ ಭಾವಾರ್ಥವನ್ನು ತಿಳಿಯುವ ಒಂದು ಪ್ರಯತ್ನ ಮಾಡೋಣ. ಇದನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾವು ಮಾತಾಡಿದ್ವಿ. ಆ ವಿಡಿಯೋ ಕೂಡ ಇಲ್ಲಿ ಫ್ಲಾಶ್ ಆಗ್ತಾ ಇದೆ. ನೀವು ಅದನ್ನು ಕೂಡ ನೋಡಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬಹುದು. ಧನ್ಯವಾದಗಳು.